ನಮ್ಮಲ್ಲಿ ಬಹಳಷ್ಟು ಈ ಮೂಢನಂಬಿಕೆಗಳು ಮತ್ತು ಅನಾಚಾರಗಳು ನಡೀತಾ ಇರುವಂಥದ್ದೇ ಈ ದೇವರ ಕಲ್ಪನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರದೇ ಇರುವಂಥ ಕಾರಣಕ್ಕಾಗಿ. ಈಗ ಅಷ್ಟವರ್ಣದ 2ನೇ ಹಂತ ಸರ್, ಗುರು ಆದಮೇಲೆ ಲಿಂಗಕ್ಕೆ ಹೋಗ್ತೀವಿ. ಹೌದು. ಈಗ ನಮ್ಮೊಳಗನೇ ಲಿಂಗ ಇದ್ಮೇಲೆ ಮತ್ತು ನಮ್ಮ ಕೈಗೆ ಇಷ್ಟಲಿಂಗದ ಅವಶ್ಯಕತೆ ಏನಿತ್ತು? ನಾವು ಲಿಂಗ ಪೂಜೆ ಯಾಕೆ ಮಾಡ್ಕೋಬೇಕು ಅಂತಂದ್ರೆ ಪ್ರತಿಯೊಂದು ಕೂಡ ನನ್ನಲ್ಲೇ ಇದೆ ಅನ್ನುವಂಥ ಅರಿವನ್ನು ನಮಗೆ ಪಡ್ಕೊಳ್ಳೋದ್ರ ಸಲುವಾಗಿ. ಈಗ ಮಂತ್ರ ನಮ್ಮ ಶರಣರಲ್ಲಿ ಬರ್ತಕ್ಕಂಥ ಮಂತ್ರ ಮತ್ತು ನಾವು ವೈದಿಕ ಒಂದು ಇದ್ರೊಳಗೆ ಹೇಳುವಂಥ ಮಂತ್ರ ಸ್ವಲ್ಪ ಡಿಫ್ರೆನ್ಸ್ ಆಗ್ತದೆ ಸರ್. ಆತ್ಮೇಯರೇ, ಶರಣಾರ್ಥಿ, ಲಿಂಗತತ್ವ, ವಚನ ಚಳವಳಿ, ಶಿವಯೋಗ ಹೀಗೆ ಹಲವು ಆಯಾಮಗಳಲ್ಲಿ ಅನೇಕರು ಸಾಧನೆಯನ್ನು ಮಾಡಿದ್ದಾರೆ. ಅಂತಹ ಪ್ರಮುಖ ಸಾಧಕರಲ್ಲಿ ನಮ್ಮ ಎಸ್.ಎ. ಮುಗದವರು ಪ್ರಮುಖರು. ಅನೇಕ ವರ್ಷಗಳ ಲಿಂಗತತ್ವ ಸಾಧನೆಯ ನಂತರ ವಚನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ತಮ್ಮ ಬ್ಯಾಂಕಿಂಗ್ ಸೇವಾ ವೃತ್ತಿಯ ಜೊತೆಗೆ ಆಧ್ಯಾತ್ಮದ ಅನುಸಂಧಾನ ಮಾಡಿಕೊಂಡಿರುವ ಅಪರೂಪದ ಶರಣರು. ನಾನು ಅವರನ್ನು ಈ ಸಂವಾದಕ್ಕೆ ಆಹ್ವಾನಿಸ್ತೇನೆ. ಶರಣಾರ್ಥಿ. ಇವತ್ತು ಜಗತ್ತಿನಲ್ಲಿ ಬೇಕಾದಷ್ಟು ಧರ್ಮಗಳಿದ್ದಾವೆ. ಮುಖ್ಯವಾಗಿ ಯಾವುದೇ ಧರ್ಮ ಅದು ವೈಜ್ಞಾನಿಕತೆಯಿಂದ ಕೂಡಿರಬೇಕು. ಇಲ್ಲಿ ನಾಸ್ತಿಕರು ಆಸ್ತಿಕರನ್ನು ಹೊರತುಪಡಿಸಿ ನಮ್ಮ ಶರಣರು ಮೂಲಭೂತವಾಗಿ ಆಸ್ತಿಕರು, ದೇವರಲ್ಲಿ ನಂಬಿಕೆ ಇಟ್ಟಿದ್ದರು. ಆದರೆ ಅದನ್ನು ವೈಜ್ಞಾನಿಕ ಸ್ವರೂಪವನ್ನು ಕೊಡಲಿಕ್ಕೆ ಯಾವ ರೀತಿ ಕಾರಣರಾದರು? ಇದಕ್ಕೆ ತಮ್ಮ ಅನುಭವ ಯಾವ ರೀತಿ ಆಯಿತು? ಶರಣರು ವೈಜ್ಞಾನಿಕ ಒಂದು ಇದಕ್ಕೆ ಹಿನ್ನೆಲೆಯನ್ನು ಕೊಡಲಿಕ್ಕೆ ಮುಖ್ಯವಾಗಿ ದೇವರ ಕಲ್ಪನೆಯನ್ನೇ ಅವರು ವೈಜ್ಞಾನಿಕವಾಗಿ ನಿರೂಪಣೆ ಮಾಡ್ತಾ ಬರ್ತಾರೆ ಸರ್. ಯಾಕಂತಂದ್ರೆ ನಮ್ಮಲ್ಲಿ ಬಹಳಷ್ಟು ಈ ಮೂಢನಂಬಿಕೆಗಳು ಮತ್ತು ಅನಾಚಾರಗಳು ನಡೀತಾ ಇರುವಂಥದ್ದೇ ಈ ದೇವರ ಕಲ್ಪನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರದೇ ಇರುವಂಥ ಕಾರಣಕ್ಕಾಗಿ. ಅದಕ್ಕೆ ಶರಣರು ಪ್ರಥಮವಾಗಿ ಅವರು ಕೊಡುವಂಥದ್ದು ಈ ಸೃಷ್ಟಿಯ ರಚನೆಯ ಕುರಿತಾದಂಥ ಒಂದು ಕಲ್ಪನೆಯನ್ನು ಮೊದಲು ಅವರು ಜನರಿಗೆ ಕೊಡ್ತಾರೆ ಸರ್. ಸೃಷ್ಟಿಯ ಕಲ್ಪನೆ ನಮಗೆ ಬಂತು ಅಂದರೆ ಆವಾಗ ನೇರವಾಗಿ ನಾವು ನಾನು ಆರು ಅನ್ನೋದು ನಮಗದು ತಿಳುವಳಿಕೆಗೆ ಬಂದುಬಿಡ್ತದೆ ರೀ. ಹಾಗಂದ್ರೆ ಶರಣರ ಕಲ್ಪನೆಯಲ್ಲಿ ಸೃಷ್ಟಿ ಹೆಂಗೆ ದೇವರಾಗ್ಲಿಕ್ಕೆ ಸಾಧ್ಯ ಆಗ್ತದೆ? ಸೃಷ್ಟಿ ದೇವರು ಅಂತಂದ್ರೆ ಸೃಷ್ಟಿಯ ವಿಕಾಸವನ್ನು ಹೇಳ್ತಾರೆ ಸರ್. ಸೃಷ್ಟಿ ವಿಕಾಸಕ್ಕೆ ಏನು ಮೂಲ ಕಾರಣ ಆದಂಥ ವಸ್ತು ಯಾವುದು ಅನ್ನುವಂಥದ್ದನ್ನು ಅವರು ತಿಳುವಳಿಕೆ ಮಾಡಿಕೊಡ್ತಾರೆ ಸರ್. ಅಂದ್ರೆ ಸೃಷ್ಟಿ ಹಂಗಾರೆ ಯಾವುದದು ಸೃಷ್ಟಿ ವಿಕಾಸಕ್ಕೆ ಕಾರಣ ಆದಂಥ ವಸ್ತು ಅಂತಂದ್ರೆ ಅವ್ರು ಹೇಳುವಂಥದ್ದು ಅದು ಅನುಲಿಂಗ ಅನ್ನುವಂಥದ್ದು. ಅದು ಯಾವುದು ಅಣುವಿಗೆ ಅಣುವಾದಂಥದ್ದು, ಮಹತ್ತಿಗೆ ಮಹತ್ತಾದಂಥ ವಸ್ತು, ಅದು ತಾನಿದ್ದಂಥ ಕಲ್ಪನೆಯು ತನಗಿರಲಾರ್ದಂಗೆ ಅನೇಕ ಕೋಟ್ಯಾಂತರ ವರ್ಷಗಳ ಕಾಲ ಅದು ತಾನಾಗಿ ಇತ್ತು. ಅದಕ್ಕೆ ಒಂದು ಸಲ ಒಂದು ನೆನವು ದೋರ್ತದೆ, ತಾನು ಇದ್ದಂಥ ಸ್ಥಿತಿಯ ಕಲ್ಪನೆ ಅದಕ್ಕೆ ಬರ್ತದೆ ಅನ್ನುವಂಥದ್ದನ್ನು ಶರಣರು ಹೇಳ್ತಾರೆ. ಆ ಕಲ್ಪನೆ ಬಂದಾದ ನಂತರ ತಾನು ಒಂದೇ ಇದ್ದಂಥ ಆ ಒಂದು ಅಣುವಿನ ರೂಪದೊಳಗಿದ್ದಂಥ ಆ ಚೈತನ್ಯಕ್ಕೆ ನಾನು ಒಂದೇ ಇರುವುದರ ಬದಲಾಗಿ ಈ ಒಂದು ಲೀಲೆಗಾಗಿ ಏನಾದರೂ ಒಂದು ಮಾಡಬೇಕಲ್ಲ ಅನ್ನುವಂಥ ಒಂದು ಯಾವಾಗ ಅದರೊಳಗೆ ಒಂದು ನೆನವಿನ ಉತ್ಪತ್ತಿ ಆಗ್ತದೆ, ಆವಾಗ ಆ ನೆನವಿನ ಮಾತ್ರದಿಂದ ಈ ಉಳಿದಂಥ ಈ ಸೃಷ್ಟಿಯ ರಚನೆಯ ಕಾರ್ಯಗಳು ಆರಂಭಗೊಳ್ತಾವು ಅನ್ನುವಂಥದ್ದನ್ನು ಶರಣರು ಹೇಳ್ತಾರೆ. ಅದು ನೆನವು ದೋರಿದಾಗ ಅದು ಮುಂದೆ ನಿರಾಲಂಬ ಸ್ಥಳಕ್ಕೆ ಅದು ಪರಿವರ್ತನೆ ಆಗ್ತದೆ. ನಿರಾಲಂಬ ಸ್ಥಳದಿಂದ ನಿರಾಳ ಸ್ಥಳಕ್ಕೆ ಬರ್ತದೆ. ನಿರಾಳ ಸ್ಥಳದಿಂದ ಮುಂದೆ ನಿರವಯ ಸ್ಥಳಕ್ಕೆ ಅದು ಇವು ಸ್ಥಳಗಳ ಕಲ್ಪನೆ ಅಂದರೆ ಇದು ಅದರೊಳಗೆ ಆದಂಥ ಸೂಕ್ಷ್ಮ ಬದಲಾವಣೆಗಳು, ಅದರಲ್ಲಿ ಆದಂಥ ಸೂಕ್ಷ್ಮ ಬದಲಾವಣೆಗಳ ಮುಖಾಂತರ ಇದು ಹಿಂಗೆ ಸ್ಥಳಗಳ ರೂಪಾಂತರವಾಗಿ ನಿರವಯ ಸ್ಥಳದೊಳಗೆ ಯಾವ ರೀತಿ ಈಗ ನಾವು ನಮ್ಮ ಒಂದು ಭೌತಿಕ ಇದನ್ನು ತೊಗೊಂಡ್ರೆ ಒಬ್ಬ ಹೆಣ್ಮಗಳು ತಾನು ಗರ್ಭಿಣಿ ಆಗುವಂಥ ಎಲ್ಲ ಒಂದು ಶಕ್ತಿಯನ್ನು ಹೆಂಗೆ ಒಂದು ಅವಸ್ಥೆಗೆ ಒಂದು ಯೌವನಾವಸ್ಥೆಯಲ್ಲಿ
ಹೊಂದಿರ್ತಾಳೋ ಅಂಥ ಒಂದು ಸಂಪೂರ್ಣವಾದ ಶಕ್ತಿ ಅಲ್ಲಿ ಆ ನಿರವಯ ಸ್ಥಳದೊಳಗೆ ಅದು ಒಡಮೂಡ್ತದೆ ಅನ್ನುವಂಥದ್ದನ್ನು ಶರಣರು ನಿರವಯ ಸ್ಥಳದ ಕಲ್ಪನೆಯನ್ನು ಕೊಡ್ತಾರೆ. ಸರ್, ಇದು ಭಾಳ ವಿಶಾಲ ಮತ್ತು ಕಠಿಣವಾದ ವಿಶ್ಲೇಷಣೆ ಆಯಿತು. ಸಾಮಾನ್ಯರಿಗೆ ಗ್ರಹಿಕೆ ಆಗಬೇಕಾಗಿತ್ತಂದರೆ ಅವರು ಆ ಸ್ಥಳಕ್ಕೆ ಹೋಗುವ ಮಾರ್ಗ, ಸಾಮಾನ್ಯ ಮಾರ್ಗ ಯಾವುದು? ಈಗ ಉದಾಹರಣೆಗೆ ಬುದ್ಧ ಧ್ಯಾನವನ್ನು ಕೊಟ್ಟ, ಧ್ಯಾನದಲ್ಲಿ ವಿಪಶನವನ್ನು ಕೊಟ್ಟು ನೀನು ಕಣ್ಣು ಮುಚ್ಚಿಕೊಂಡು ಧ್ಯಾನಸ್ಥನಾಗಿ ನಿನ್ನ ಒಳಗೆ ಏನು ನಡೀತದೆ ಅದನ್ನು ಗಮನಿಸಿದರೆ ಅದು ನೀನು ಮನಸ್ಸನ್ನು ನಿರಾಳ ಮಾಡಲಿಕ್ಕೆ ಒಂದು ಸಾಧನ ಅಂತ ಹೇಳಿದರು. ಹಾಗಾದರೆ ಶರಣರು ಈ ಸ್ಥಳಗಳನ್ನು ತಲುಪಲಿಕ್ಕೆ ಯಾವ ಯಾವ ಮಾರ್ಗವನ್ನು ಸೂಚನೆ ಮಾಡಿದರು? ಇಲ್ಲಿ ಸ್ಥಳಗಳನ್ನು ತಲುಪೋದು ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಅವರು ನಮಗೆ ತಿಳಿಸಿ ಹೇಳೋದು ಅಂತಂದ್ರೆ ತನ್ನ ತಾನಾರೆಂದರಿದಡೆ ತಾನೇ ದೇವ ನೋಡ ಅನ್ನುವಂಥದ್ದು. ನಿನ್ನನ್ನು ನೀನು ಮೊದಲು ತಿಳ್ಕೋ ಅಂತನ್ನುವಂಥದ್ದನ್ನು ಶರಣರು ನಮಗೆ ಹೇಳ್ತಾರೆ. ನಮ್ಮನ್ನು ನಾವು ತಿಳ್ಕೊಂಡು ಬಿಟ್ಟಿವಿ ಅಂದ್ರೆ ಅಲ್ಲಿ ನಮಗೆ ತಿಳಿದಂಥ ಆ ತಿಳುವಳಿಕೆ ಏನದ ಅದು ನಿನ್ನನ್ನು ಬಿಟ್ಟರೆ ಇನ್ನೊಂದು ವಸ್ತು ಯಾವುದೂ ಇಲ್ಲ ಜಗತ್ತಿನೊಳಗೆ ಅನ್ನುವಂಥದ್ದನ್ನು ಅದು ನಮಗೆ ತೋರಿಸ್ತದೆ. ನನ್ನನ್ನು ನಾನು ತಿಳ್ಕೊಳ್ಳೋ ಮಾರ್ಗ ಹೆಂಗೆ? ಯಾಕಂದ್ರೆ ನಾನು ಅಜ್ಞಾನಿದ್ದೀನಿ, ನನಗೆ ಗೊತ್ತಿಲ್ಲ. ಇದನ್ನೇ ಶರಣರು ಮುಂದೆ ಹೇಳ್ತಾರೆ. ಈಗೇನು ನಿರ್ವಯ ಸ್ಥಳದ ಕಲ್ಪನೆಯನ್ನು ನಾನು ಕೊಟ್ಟೆ, ನಿರ್ವಯ ಸ್ಥಳದಿಂದ ಅಲ್ಲಿ ನಿರ್ವಯ ಸ್ಥಳದೊಳಗೆ ಅಕಾರ ಉಕಾರ ಮಕಾರ ಅನ್ನುವಂಥದ್ದು ಅಂದ್ರೆ ನಾದ ಬಿಂದು ಕಲೆಗಳ ಉತ್ಪತ್ತಿ ಆ ಸ್ಥಳದೊಳಗೆ ಅಲ್ಲಿ ಒಡಮೂಡಿದವು ಅಂತ ಹೇಳ್ತಾರೆ. ಯಾವಾಗ ನಾದ ಬಿಂದು ಕಲೆಗಳು ಅಲ್ಲಿ ಒಡಮೂಡಿದವು ಆವಾಗ ಆ ನಾದ ಬಿಂದು ಕಲೆಗಳ ಜೊತೆಗೆ ತನ್ನ ನೆನಹು ದೋರಿದಂಥ ಏನಾದ ಜ್ಞಾನ ಇತ್ತು ಅದು ಸೇರಿ ಓಂಕಾರ ಅನ್ನುವಂಥ ಒಂದು ಶಕ್ತಿ ಅಲ್ಲಿ ರೂಪುಗೊಳ್ತು ಅಂತ ಹೇಳ್ತಾರೆ. ಅಂದ್ರೆ ಅದು ಓಂಕಾರ ಶಕ್ತಿನೇ ಶರಣರು ಅದಕ್ಕೆ ಆತ್ಮ ಅಂತ ಕರೀತಾರೆ, ಅದಕ್ಕೆ ಮಹಾಲಿಂಗ ಅಂತ ಕರೀತಾರೆ, ಅದಕ್ಕೆ ಶರಣ ಅಂತ ಕೂಡ ಕರೀತಾರೆ. ಇದು ಮುಂದಿನ ಏನು ಸೃಷ್ಟಿಯ ರಚನೆ ಆಯಿತು ಆ ಸೃಷ್ಟಿಯ ರಚನೆಯ ಮೂಲ ತಾಯಿ, ಇದಕ್ಕೆ ಅನಾದಿ ಅಂತ ಕರೀತಾರೆ. ಮುಂದೆ ಆದಿ ಅಂತಕ್ಕಂಥ ಇದು ಮಹಾಲಿಂಗದಿಂದ ಏನು ಮಹಾಲಿಂಗಕ್ಕೇ ಆದಿ ಅಂತ ಕರೆದ್ರು. ಮಹಾಲಿಂಗದಿಂದ ಮುಂದೆ ಆಕಾಶ ಹುಟ್ತದೆ, ಆಕಾಶದಿಂದ ವಾಯು ಹುಟ್ತದೆ, ವಾಯುವಿಂದ ಅಗ್ನಿ ಹುಟ್ತದೆ, ಅಗ್ನಿಯಿಂದ ಜಲ ಹುಟ್ತದೆ, ಜಲದಿಂದ ಪೃಥ್ವಿ ಹುಟ್ತದೆ. ಯಾವಾಗ ಪೃಥ್ವಿ ನಿರ್ಮಾಣ ಆಗ್ತದೆ ಪೃಥ್ವಿಯೊಳಗೆ ಉಳಿದಂಥ ಎಲ್ಲ ಒಂದು ಜೀವರಾಶಿಗಳ ಉತ್ಪಾದನೆಗೂ ಅಲ್ಲಿ ಎಲ್ಲ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಆವಾಗ ಎಲ್ಲ ಜೀವರಾಶಿಗಳ ಉತ್ಪತ್ತಿ ಕೂಡ ಇದ್ರ ಮೇಲಾಗ್ತದೆ. ಹೀಗಾಗಿ ಇಲ್ಲಿ ಇರ್ತಕ್ಕಂಥ ಏನು ಈ ಪಂಚಮಹಾಭೂತಗಳು ಮತ್ತು ಸೂರ್ಯ ಚಂದ್ರ ಮತ್ತು ಆತ್ಮ ಅನ್ನುವಂಥವು ಇವು 8 ತತ್ವಗಳು ಇಲ್ಲೇನು ತದನಂತರದೊಳಗೆ ಜೀವಿಗಳು ಹುಟ್ಟುತ್ತವು ಅವು ಎಲ್ಲವೂ ಅವನ್ನ ಒಳಗೊಂಡ ಈ ಜೀವಿಗಳ ಶರೀರ ರಚನೆ ಆಗ್ತದೆ. ಮುಖ್ಯವಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ವಿಶ್ವದೊಳಗಿರ್ತಕ್ಕಂಥ ಪಂಚಮಹಾಭೂತಗಳು ಸೂರ್ಯ ಚಂದ್ರ ಮತ್ತು ಆತ್ಮ ಇವು 8 ತತ್ವಗಳು ಪ್ರತಿಯೊಂದು ಜೀವಿ ಒಳಗೂ ಇವು ಸಮಾವೇಶಗೊಂಡವು. ಹೀಗಾಗಿ ಈ ಪ್ರತಿಯೊಂದು ಜೀವಿ ಒಳಗೆ ಇದು ಸಮಾವೇಶಗೊಂಡದ್ದನ್ನು ನಾವು ತಿಳ್ಕೊಂಡಿವಿ ಅಂದರೆ ಹಂಗಂದ್ರೆ ಆ 8 ತತ್ವಗಳು ಅವು ಬ್ರಹ್ಮಾಂಡ ತತ್ವಗಳಾಗಿ ಆ ವಿಶ್ವ ಚೈತನ್ಯವು ಅವುಗಳನ್ನು ಒಳಗೊಂಡಿದ್ರೆ ಈ ಜೀವಾತ್ಮ ಅನ್ನೋದು ಈ ಒಂದು ಪಿಂಡಾಂಡದೊಳಗೆ ಈ ಎಲ್ಲ 8 ತತ್ವಗಳನ್ನು ತನ್ನಲ್ಲಿ ಅಳವಡಿಸ್ಕೊಂಡದ. ಹೀಗಾಗಿ ವಿಶ್ವ ಚೈತನ್ಯಕ್ಕೂ ಈ ಪಿಂಡಾಂಡದ ಈ ಚೈತನ್ಯಕ್ಕೂ ಯಾವುದೇ ಭೇದ ಇಲ್ಲ. ಅದು ಬ್ರಹ್ಮಾಂಡ, ಇದು ಪಿಂಡಾಂಡ. ಬ್ರಹ್ಮಾಂಡದ ಅಂಶಗಳು ಪಿಂಡಾಂಡದಲ್ಲಿ ಅದಾವು. ಮತ್ತು ಶರಣರು ಅಷ್ಟಾವರಣವನ್ನು ಯಾಕೆ ಬೋಧಿಸಿದರು? ಇದನ್ನು ತಿಳುವಳಿಕೆಗಾಗಿ ಈ 8 ತತ್ವಗಳು ನಿನ್ನಲ್ಲೇ ಅದಾವು ಅನ್ನೋದನ್ನು ತಿಳಿಸಿಕೊಡೋದರ ಸಲುವಾಗಿ ಅರಿವು ಅನ್ನುವಂಥದ್ದು, ಆಮೇಲೆ ಆಚಾರ ಅನ್ನುವಂಥದ್ದು, ಆಮೇಲೆ ಅನುಭವ ಅನ್ನೋದು. ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ ಅನ್ನುವಂಥದ್ದು ಇವು ಎಲ್ಲ ಭಕ್ತನಲ್ಲಿ ಅದಾವೆ, ನಿನ್ನ ಒಳಗದಾವೆ, ನಿನ್ನ ಬಿಟ್ಟು ಇವು ಹೊರಗಿಲ್ಲ ಅಂತ ಅನ್ನೋದನ್ನು ತಿಳುವಳಿಕೆ ಮಾಡಿಕೊಡೋದ್ರ ಸಲುವಾಗಿ ಇವನ್ನ 8 ಹೇಳ್ತಾರೆ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಅನ್ನುವಂಥ ಇವು 8 ಇವು ಒಂದೊಂದು ತತ್ವಗಳನ್ನು ಹೇಳ್ತಾ ಹೋಗ್ತಾರೆ. ಮೊದಲನೇದು ಏನು ಹೇಳ್ತದೆ ಸರ್? ಈಗ ನಾವು ಮೊದಲನೇದಂದ್ರೆ ಗುರು. ಅಂದ್ರೆ ಯಾರು? ಗುರು ನನ್ನೊಳಗದಾನೋ ಅಥವಾ ನನಗೆ ಯಾರಾದರೂ ದೀಕ್ಷಾ ಕೊಡೋನು, ಸಂಸ್ಕಾರ ಕೊಡೋನು ಗುರುನು? ಇಲ್ಲಿ ದೀಕ್ಷಾ ಮತ್ತು ಸಂಸ್ಕಾರ ಕೊಡ್ತಕ್ಕಂಥ ಗುರುವಿಗೆ ನಾವು ಮಾರ್ಗದರ್ಶಕ ಅಂತ ನಾವು ಕರಿಬೋದು, ಗುರು ಅನ್ನೋಕ್ಕಾಗಲ್ಲ. ಆದರೆ ಅದು ಅದೇ ಮೂಲ ಚಿತ್ ನಮಗಿಲ್ಲಿ ಹೇಳುವಂಥದ್ದು. ಇವರು ಅರಿವು ಅಂದ್ರೆ ಅದು ಮೂಲ ಚಿತ್. ಯಾವ ಒಂದು ಅಣುಲಿಂಗದ ರೂಪದೊಳಗಿದ್ದಂಥ ಆ ಪರವಸ್ತುವಿಗೆ ತಾನು ಇರ್ತಕ್ಕಂಥದ್ದನ್ನು ಒಂದು ನೆನಹು ಅದಕ್ಕೆ ದೋರ್ತು, ಅದಕ್ಕೆ ಮೂಲ ಚಿತ್ತು ಅಂತ ಕರೀತಾರೆ. ಅದಕ್ಕೆ ಆ ಮೂಲ ಚಿತ್ತಿಗೆ ಬಸವ ಅಂತ ಕೂಡ ಶರಣರು ಅದಕ್ಕೆ ಕರೀತಾರೆ. ಹೀಗಾಗಿ ಆ ಮೂಲ ಚಿತ್ತು ಅದು ಎಲ್ಲರಲ್ಲೂ ಇರೋದರಿಂದ
ಎಲ್ಲರಲ್ಲಿಯೂ ಅದು ಸಮನಾಗಿಯೇ ಇರೋದರಿಂದ ಅದು ಒಂದಕ್ಕೊಂದು ವ್ಯಕ್ತಿಗತ ಗುರುವನ್ನು ನಾವು ಅದೇ ಮೂಲ ಚಿತ್ತು ನಿಮ್ಮೊಳಗಿರ್ತಕ್ಕಂಥ ಮೂಲ ಚಿತ್ತು ನನ್ನೊಳಗಿರ್ತಕ್ಕಂಥ ಆ ಚಿತ್ತು ಎರಡೂ ಒಂದೇ ಇರೋದರಿಂದ ಒಂದಕ್ಕೊಂದು ಗುರು ಆಗ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಶರಣರ ಕಲ್ಪನೆ. ಆದರೆ ನಾವು ಅದನ್ನು ತಿಳಿಸಿ ಹೇಳಲಿಕ್ಕೆ ಒಬ್ಬ ಮಾರ್ಗದರ್ಶಕ ಅನ್ನುವಂಥದ್ದು ಗುರು ಬೇಕಾಗ್ತದೆ. ಇಲ್ಲಿ ನಾವು ಅಷ್ಟೇ ಗೌರವಯುತವಾಗಿ ಆ ಮಾರ್ಗದರ್ಶಕ ಗುರುವಿಗೂ ಕೂಡ ಶರಣರು ಅಷ್ಟೇ ಗೌರವದ ಸ್ಥಾನವನ್ನು ಕೊಟ್ಟರೆ ಅವರು ಶರಣರೇ ಅಂತ ಹೇಳ್ತಾರೆ. ಅಂದರೆ ನಿಮಗೆ ತಿಳುವಳಿಕೆ ಮಾಡಿ ಕೊಡುವ ಅಷ್ಟರ ಮಟ್ಟಿಗೆ ಅವರು ನಿಮಗೆ ಗುರುವಾಗಿರ್ತಾರೆ. ಯಾವಾಗ ನಿಮಗೆ ಆ ತಿಳುವಳಿಕೆ ಬಂತು ಅಂದ ತಕ್ಷಣ ಅಲ್ಲಿ ಅವರಲ್ಲಿ ಇರ್ತಕ್ಕಂಥ ತಿಳುವಳಿಕೆ ನಿಮ್ಮಲ್ಲಿ ಇರ್ತಕ್ಕಂಥ ತಿಳುವಳಿಕೆ ಅವು ಎರಡೂ ಒಂದೇ ಆದಾಗ ಅಲ್ಲಿ ಗುರು ಶಿಷ್ಯ ಅನ್ನುವಂಥ ಭೇದ ಇರೋದೇನೇ ಇಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಭಾಳ ಚಂದ ಅನುಭವಿಗಳು ಹೇಳ್ತಾರೆ. ಹೆಂಗಂತಂದ್ರೆ ಈಗ ಒಬ್ಬ ಕುರಿಗಾರ ಕುರಿ ಕಾಯಲಿಕ್ಕೆ ಹೋದಾಗ ಅವನಿಗೆ ಒಂದು ಹುಲಿ ಮರಿ ಅಂತ ಅನ್ನುವಂಥದ್ದು ಒಂದು ಹುಲಿ ಮರಿ ಸಿಕ್ಕಿರ್ತದೆ. ಅವ ಅದನ್ನು ತೊಗೊಂಬಂದು ತನ್ನ ಕುರಿ ಒಳಗೆ ಅದನ್ನು ಒಂದು ಮೇಯಿಸ್ಕೊಂತ ಅಡ್ಡಾಡ್ತಿರ್ತಾನೆ ರೀ. ಆವಾಗ ಹುಲಿಗೆ ತಾವು ಹುಲಿ ಅನ್ನೋದೇ ಮರ್ತು ಹೋಗಿರ್ತದೆ. ಅದು ಕುರಿಗಳ ಜೊತೆಗೆ ಆಡಾಡಿ ತಾನು ಕುರಿ ಹಂಗೆ ವರ್ತನೆ ಮಾಡ್ತಿರ್ತದೆ. ಅದಕ್ಕೆ ಒಂದು ಸಲ ಅಲ್ಲಿ ನಿಜವಾಗ್ಲೂ ಅಲ್ಲಿ ದೊಡ್ಡ ಹುಲಿಗಳು ಈ ಕುರಿಗಳನ್ನು ತಿನ್ಲಿಕ್ಕೆ ಬಂದಾಗ ಕುರಿಗಳು ಹೆದರಿ ಒದರ್ತಾ ಓಡ್ತಾ ಇದ್ವು ಅಂತ. ಅವಾಗ ಇದು ಕೂಡ ಇದು ಹೆದರಿ ಕುರಿ ಹಂಗೆ ಒದರಿಕೋತ ಓಡ್ತಾ ಹೋಯ್ತು. ಆವಾಗ ಅವಕ್ಕೆ ವಿಚಿತ್ರ ಅನ್ನಿಸ್ತದೆ. ಅದು ಕೂಡ ನಮ್ಮಂಗದ ಹುಲಿನ ಅದ, ಆದರೂ ಕೂಡ ಇದು ಕುರಿ ಹಂಗೆ ವರ್ತನೆ ಮಾಡ್ಲಿಕ್ಕೆ ಹತ್ತದಲ್ಲ ಅಂತ ಅಂದು ಅದನ್ನು ತಡೆದು ಅವು ಹೇಳ್ತಾವಂತ, ನೀನು ನಮ್ಮ ಹಾಗನ ಹುಲಿ ಇದ್ದಿ ಅಂತ. ಆವಾಗ ಇದಕ್ಕೆ ಅದು ಇದಾಗೋದಿಲ್ಲ, ನಾವು ಹುಲಿ ಅದೇನು ಅನ್ನುವಂಥ ಕಲ್ಪನೆ ಬರೋದಿಲ್ಲ. ನೀವು ಹೆಂಗೆ ಹೇಳ್ತೀರಿ ನಾನು ನಿಮ್ಮಂಗೆ ಅದೇನೆ ಅನ್ನುವಂಥದ್ದು ಅಂದಾಗ ಅದು ಅಲ್ಲಿರ್ತಕ್ಕಂಥ ನೀರಿನೊಳಗೆ ಅದ್ರ ಮುಖ ತೋರಿಸಿದ್ವು, ನೋಡಿ ನೀನು ನನ್ನಂಗೆ ಹುಲಿ ಇದೆ ಅಂತ. ಆವಾಗ ಅದು ಹುಲಿ ಅನ್ನುವಂಥ ಭಾವ ಅದಕ್ಕೆ ಬಂದಾಗ ಅದು ಹುಲಿಯ ರೀತಿ ಅದು ತನ್ನ ವರ್ತನೆಯನ್ನು ಬದಲಾವಣೆ ಮಾಡ್ಕೊಳ್ತದೆ. ಹಂಗೆ ಈ ಮಾರ್ಗದರ್ಶಕ ಗುರು ಅನ್ನುವಂಥವರು ಕೂಡ ಈ ನೀ ಪರಾತ್ಪರ ವಸ್ತುವಿನ ಸ್ವರೂಪನೇ ಇದಿ ಅಂತನ್ನುವಂಥ ತಿಳುವಳಿಕೆಯನ್ನು ಮಾಡಿಕೊಡುತ್ತೆ. ಆದರೆ ಆ ತಿಳುವಳಿಕೆ ಮಾಡ್ಕೊಳ್ತಕ್ಕಂಥ ತಿಳುವಳಿಕೆ ಆಗ್ತಕ್ಕಂಥ ಬರ್ತಕ್ಕಂಥ ಏನು ಭಕ್ತಿ, ಆ ಒಂದು ಜ್ಞಾನ ಅನ್ನುವಂಥದ್ದು ಇದು ಹೊರಗಿನಿಂದ ತುಂಬುವಂಥದ್ದಲ್ಲ, ಇದು ಒಳಗಿನಿಂದನೇ ಬರ್ತಕ್ಕಂಥದ್ದು ಅನ್ನುವಂಥದ್ದು. ಅದಕ್ಕೆ ಯಾರು ಗುರು ಇಲ್ಲಿ ಗುರು ಅಂದ್ರೆ ಆ ಒಳಗೆ ತಿಳ್ಕೊಳ್ಳುವಂಥ ಏನು ಅರಿವು ಇರ್ತದಲ್ರಿ ಅದು ಗುರು, ಅರಿವೇ ಗುರು ಆಗ್ತದೆ. ಅರಿವನ್ನು ಬಿಟ್ಟು ಮತ್ತೆ ಬೇರೆ ಗುರು ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಹೊರಗಿನ ಗುರು ಬೇಕಾಗಿಲ್ಲ, ಹೊರಗಿನ ಗುರು ಬೇಕಾಗಿಲ್ಲ. ಇದು ಅದಕ್ಕೆ ಅವ್ರು ಹೇಳ್ತಾರೆ, ಇದು ಆ ಒಳಗಿರ್ತಕ್ಕಂಥ ಮೂಲ ವಸ್ತುವನ್ನು ಅದನ್ನು ತಿಳಿಸಿ ಕೊಡುವುದರ ಸಲುವಾಗಿ ಗುರು ಎಂದು ಕಲ್ಪಿಸಿಕೊಂಡೇವೆ ವಿನ. ಅದಕ್ಕೆ ಭಾಳ ಸ್ಪಷ್ಟವಾಗಿ ಅಲ್ಲಂ ಪ್ರಭುಗಳ ಒಂದು ವಚನದೊಳಗೆ ಹೇಳ್ತಾರೆ, ಆ ಮೂಲ ಅರಿವನ್ನು ತಿಳಿಸಿಕೊಡುವುದರ ಸಲುವಾಗಿ ಹೊರಗೆ ಗುರು ಅಂತ ಕಲ್ಪನೆ ಮಾಡ್ಕೊಂಡದ ವಿನಃ ಅಲ್ಲಿ ಗುರು ಮತ್ತು ಶಿಷ್ಯ ಅಂತಕ್ಕಂಥ ಭೇದ ಇಲ್ಲ. ಅಂದರೆ ತಾನೇ ಸ್ವತಃ ಮನುಷ್ಯ ಒಂದು ಗುರುವಿನ ಕಲ್ಪನೆಗೆ ಹೋಗಬೇಕು. ಅಂದ್ರೆ ಅದು ಒಳಗೆ ಐತಿ ಅಂತ ತಿಳ್ಕೊಂಡು ಆ ಜ್ಞಾನವನ್ನು ಬಳಸ್ಕೊಳ್ಬೇಕು. ಆ ಜ್ಞಾನವನ್ನು ಬಳಸ್ಕೊಳ್ಳಿಕ್ಕೆ ಶಿವಯೋಗ ಅನ್ನುವಂಥ ಕಲ್ಪನೆ. ಶಿವಯೋಗದಿಂದ ನಾವು ಯಾಕೆ ಧ್ಯಾನ ಮಾಡಬೇಕು ಅಂತನ್ನುವಂಥದ್ದು ಅಂದ್ರೆ ಎಲ್ಲವೂ ನನ್ನಲ್ಲಿ ಐತಿ ಅನ್ನೋದು ಒಂದು ಕಲ್ಪನೆ ಆ ಶಿವಯೋಗದಿಂದ ನಾವು ಪಡ್ಕೊಂಡ್ರೆ ನಮ್ಮಲ್ಲಿ ಏನು ಈ ಪಂಚೀಕರಣ ವ್ಯವಸ್ಥೆಯಿಂದ ಕೆಲವು ಅವಗುಣಗಳು ಏನು ತನ್ನಿಂತಾನ ಅದು ಅದಕ್ಕೇನಂತೀವ್ರಿ ನಾವು ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಕೂಡ ಆ ಪಂಚೀಕರಣ ವ್ಯವಸ್ಥೆಯಿಂದ ಸಹಜವಾಗಿ ಅವು ಅವಗುಣಗಳು ಇದ್ದೇ ಇರ್ತವೆ ಎಲ್ಲರಲ್ಲಿಯೂ ಕೂಡ. ಆ ಅವಗುಣಗಳನ್ನು ಕಳ್ಕೊಳ್ಬೇಕಾದ್ರೆ ಈ ಶಿವಯೋಗದ ಸಾಧನೆ ಅನ್ನುವಂಥದ್ದು ಬೇಕಾಗ್ತದೆ. ಈಗ ಅಷ್ಟವರ್ಣದ 2ನೇ ಹಂತ ಸರ್, ಗುರು ಆದಮೇಲೆ ಲಿಂಗಕ್ಕೆ ಹೋಗ್ತೀವಿ. ಹೌದು. ಈಗ ನಮ್ಮೊಳಗನೇ ಲಿಂಗ ಇದ್ಮೇಲೆ ಮತ್ತು ನಮ್ಮ ಕೈಗೆ ಇಷ್ಟಲಿಂಗದ ಅವಶ್ಯಕತೆ ಏನಿತ್ತು? ಇದು ನಮ್ಮ ಒಳಗೆ ಲಿಂಗ ಐತಿ ಸರಿ, ಆದರೆ ಅದನ್ನು ತಿಳ್ಕೊಳ್ಳುವಂಥದ್ದು ಆಗಿಲ್ಲ. ಅದು ನಾವು ಯಾಕಂದ್ರೆ ಮರಿವಿಗೆ ಒಳಗಾಗಿಬಿಟ್ಟೇವ್ರಿ. ನಾನು ಸಾಕ್ಷಾತ್ ಪರವಸ್ತನ ಸ್ವರೂಪ ಅದೇನೆ ಅಂತ ತಿಳ್ಕೊಂಡು ಇದ್ದರೂ ಕೂಡ ಅದರ ತಿಳುವಳಿಕೆಗೆ ನಾನು ಒಳಗಾಗಿಲ್ಲ. ನಾನು ಮಾಯಾವರಣದಿಂದಾಗಿ ಮರವಿಗೆ ಒಳಗಾಗೀನಿ. ನಾನು ಆ ಮೂಲ ವಸ್ತುವಿನ ಸ್ವರೂಪನೇ ನಾನು ತಿಳ್ಕೊಂಡೇ ಇಲ್ಲ. ಮೂಲ ವಸ್ತುನೇ ಬೇರೆ, ನಾನೇ ಬೇರೆ, ಲಿಂಗನೇ ಬೇರೆ, ನಾನೇ ಬೇರೆ. ನಾನು ಹೊರಗಿಟ್ಟು ಅರಸ್ಲಿಕ್ಕತ್ತೀನಿ. ನನ್ನ ಒಳಗೆ ನಾನು ಅದು ಪೂರ್ತಿ ನಾನೇ ಇದ್ದೇನೆ ಅನ್ನುವಂಥ ಕಲ್ಪನೆ ನನಗಿನ್ನೂ ಬಂದೇ ಇಲ್ಲ. ಅದಕ್ಕಾಗಿ ಅದು ಇಷ್ಟಲಿಂಗ. ಅದನ್ನು ನೋಡ್ತಾ 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 ಆ ಜ್ಞಾನದ ಕಲ್ಪನೆಗೆ ಒಳಗಾಗಿ ಅದು ನಾನೇ ಆಗಬೇಕಾಗಿದೆ ಅನ್ನೋದು. ಇದೇ ಇತರ ಧರ್ಮಗಳಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ.
ಇತರೆ ಧರ್ಮದಲ್ಲಿ ದೇವರನ್ನು ಹೊರಗಿಟ್ಟು ಹರಿಸ್ತಾರೆ, ಭೌತಿಕವಾಗಿ ನಮ್ಗೆ ಏನು ಬೇಕು ಬೇಡಗಳನ್ನು ಅದು ಪೂರೈಸ್ತೈತಿ ಅಂಥೇಳಿ ಅಲ್ಲಿ ಒಂದು ಪೂಜೆ ಹರಿಸುವಿಕೆ ಅಲ್ಲಿ ನಡೀತದೆ ರೀ. ಬಟ್ ಲಿಂಗಾಯತ ಧರ್ಮದೊಳಗೆ ಇಲ್ಲಿ ಬೇಕು ಬೇಡಗಳನ್ನು ಪೂರೈಸೋದನೇ ಇಲ್ಲ. ಇದು ಸ್ವತಃ ಏನು ಅಲ್ಲಿ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡಾಗ ನನಗೇನು ಬೇಕು ಏನು ಬೇಡ ಅನ್ನುವಂಥ ಕಲ್ಪನೆ ಇದೆ. ಕಲ್ಪನೆ ಇಲ್ಲಿ ನಾವೇನು ಕೇಳ್ಬೇಕು ದೇವ್ರಿಗೆ ಹಂಗಂದ್ರೆ? ಇಲ್ಲಿ ಸ್ವತಃ ನಾನೇ ಆಗಿರೋದರಿಂದ ಇಲ್ಲಿ ಸ್ವತಃ ನಾನೇ ಅದೇನಿ ಅಂತ ಅನ್ನೋದನ್ನ ತಿಳ್ಕೊಳ್ಳೋದ್ರ ಸಲುವಾಗಿ ನಾವು ಇಲ್ಲಿ ಶಿವಯೋಗವನ್ನು ಮಾಡ್ತೀವಿ. ಮತ್ತು ನಮಗೆ ಬರುವ ಕಷ್ಟ ನೋವು ಅದಕ್ಕೆಲ್ಲ ಹೆಂಗೆ, ಅದರಿಂದ ಹೆಂಗೆ ಕಷ್ಟ ನಮಗೆ ಯಾವುದೇ ಕಷ್ಟ ನೋವುಗಳು ಬರಲಿ ಅಥವಾ ನನಗೆ ಆದಾಯದಿಂದ ನಾನು ಕುಂಠಿತಗೊಂಡಿರಲಿ ಅದಕ್ಕೆಲ್ಲ ನಾನೇ ಕಾರಣ ಇರ್ತೇನೆ ರೀ. ಅದಕ್ಕೆ ಮತ್ತು ಬೇರೆ ಯಾರೂ ಕಾರಣ ಇರೋದೇನೇ ಇಲ್ಲ. ಈಗ ಉದಾಹರಣೆಗೆ ನನಗೆ ಆದಾಯ ಇಲ್ಲ ಅಂದ್ರೆ ನಾನು ದುಡಿತಾ ಇಲ್ಲ. ನಾನು ದುಡಿತಾ ಇಲ್ಲ ಅಂತಂತಂದ್ರೆ ನಾನು ಯಾವ ಮಾರ್ಗವನ್ನು ಅನುಸರಿಸಿ ನಾನು ಸರಿಯಾದ ಕಾಯಕವನ್ನು ಮಾಡಿದರೆ ಅದಕ್ಕೆ ನಾನು ಆದಾಯವನ್ನು ತೊಗೊಳ್ಳಿಕ್ಕೆ ಸಾಧ್ಯ ಅದ ರೀ. ಇಲ್ಲ ಅಂದರೆ ನನಗದು ಆದಾಯ ಬರೋದೇನೇ ಇಲ್ಲ. ಈಗ ಯಾವ ದೇವರು ನನಗೆ ನಾನು ಪೂಜೆ ಮಾಡ್ತಾ ಕೂತ್ರೆ ನನಗೆ ದುಡ್ಡು ಬರಲಿ ಅಂತಂದ್ರೆ ಯಾವ ದೇವರು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಮತ್ತು ಯಾಕೆ ನಾವು ಲಿಂಗ ಪೂಜೆ ಮಾಡ್ಕೋಬೇಕು? ನಾವು ಲಿಂಗ ಪೂಜೆ ಯಾಕೆ ಮಾಡ್ಕೋಬೇಕು ಅಂತಂದ್ರೆ ಪ್ರತಿಯೊಂದು ಕೂಡ ನನ್ನಲ್ಲೇ ಇದೆ ಅನ್ನುವಂಥ ಅರಿವನ್ನು ನಮಗೆ ಪಡ್ಕೊಳ್ಳೋದ್ರ ಸಲುವಾಗಿ ರೀ. ನನ್ನನ್ನು ಬಿಟ್ಟು ಮತ್ತು ಬೇರೆ ಆ ಶಕ್ತಿ ಹೊರಗೆ ಐತಿ ಅಂತಲ್ಲ, ಎಲ್ಲ ಶಕ್ತಿ ನನ್ನಲ್ಲೇ ಅದ. ನಾನು ಪ್ರಯತ್ನ ಮಾಡಿದರೆ ಪ್ರತಿಯೊಂದು ನನಗೆ ಸಿಗ್ತದೆ. ಆ ಪ್ರಯತ್ನ ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಬರಲಿ, ಪ್ರಾಪ್ತ ಆಗಲಿ ಅಂಥೇಳಿ ನಾವು ಆ ಲಿಂಗ ಪೂಜೆಯನ್ನು ನಾವು ಮಾಡಬೇಕಾಗ್ತದೆ. ಮತ್ತು ಇಲ್ಲಿ ಒಬ್ಬ ಗುರು ಮಾರ್ಗದರ್ಶಕ ಇದ್ದ, ಹೌದು, ನಮ್ಮೊಳಗೆ ಗುರು ಅದಾರ, ಅರಿವೇ ಗುರು ಆಯಿತು, ಲಿಂಗ ಆಯಿತು. ಹಾಗಿದ್ದರೆ ಲಿಂಗತತ್ವದಲ್ಲಿ ಜಂಗಮದ ಪಾತ್ರ ಏನು? ಇಲ್ಲಿ ಜಂಗಮ ಅಂತಂದ್ರೆ ಮತ್ತು ನಾವು ವ್ಯಕ್ತಿಗತವಾಗಿ ಇದನ್ನು ಹೊರಗೆ ಹುಡುಕಕ್ಕೆ ಬರೋದನ್ನ ಇಲ್ಲರಿ. ಗುರು, ಲಿಂಗ, ಜಂಗಮ. ಗುರು ಅಂದ್ರೆ ಅರಿವು ಅಂತ ಹೇಳಿದರು. ಆ ಅರಿವು ಅಂದರೆ ಒಳ್ಳೆಯ ಮಾರ್ಗದತ್ತ ನನ್ನ ಪಯಣ. ನಾನು ಅರಿವು ಅಂದ್ರೆ ಒಳ್ಳೆಯದ ಹತ್ರ ನನ್ನ ಪಯಣ. ಪ್ರತಿಯೊಂದು ನಾನು ಏನು ಕ್ರಿಯೆಗಳನ್ನು ಮಾಡ್ತೀನಿ ಅವು ಎಲ್ಲವೂ ನನಗೂ ಒಳ್ಳೆಯದಾಗಿರಬೇಕು ಮತ್ತು ನನ್ನ ಜೊತೆಗಿರ್ತಕ್ಕಂಥ ಸಮಾಜಕ್ಕೂ ಕೂಡ ಆ ಕ್ರಿಯೆಯಿಂದ ಒಳ್ಳೆಯದೇ ಆಗಿರಬೇಕು. ಅಲ್ಲಿ ಕೆಟ್ಟದ್ದು ಯಾವುದು ನಡಿಬಾರ್ದು ಅನ್ನುವಂಥದ್ದು. ಮತ್ತು ಅಲ್ಲಿ ಏನು ಒಳ್ಳೆಯತನದಿಂದ ನಾವು ಕ್ರಿಯೆಗಳನ್ನು ಮಾಡ್ತೀವಿ, ಆ ಕ್ರಿಯೆಗಳೇ ಅವು ಲಿಂಗ ಅಂತ ಅನಿಸ್ಕೊತಾವೆ. ಒಳ್ಳೆಯ ಆಚರಣೆ ಲಿಂಗ, ಒಳ್ಳೆಯ ಆಚರಣೆ ಲಿಂಗ. ಹೀಗಾಗಿ ಆ ಅರಿವಿನಂತೆ ನಾನು ಒಳ್ಳೆಯ ಆಚರಣೆ ಮಾಡ್ತಾ ಇರುವಂಥದ್ದು ಲಿಂಗ ಅಂತ ಅನಿಸ್ಕೊಂಡ್ರೆ, ಈ ಅರಿವು ಮತ್ತು ಆಚಾರದಿಂದ ಲಭಿಸ್ತಕ್ಕಂಥ ಅನುಭವ ಏನದ ಅದು ಜಂಗಮ ಅಂತ ಅನಿಸ್ಕೊತದೆ. ಅದು ಜ್ಞಾನ. ಅರಿವು ಮತ್ತು ಆಚರಣೆಗೆ ಒಳಗಾಗಿ ನಡ್ಕೊಂಡಾಗ ಲಭಿಸ್ತಕ್ಕಂಥ ಜ್ಞಾನ, ಲಭಿಸ್ತಕ್ಕಂಥ ಅನುಭವ ಏನದ ಅದು ಜ್ಞಾನ. ಅದಕ್ಕೆ ಅನುಭವವೇ ಜಂಗಮ ಅಂತ ಕೂಡ ಶರಣರು ಕರೀತಾರೆ. ಹೀಗಾಗಿ ಇವು ಮೂರು ವಸ್ತುಗಳು ನಮ್ಮನ್ನು ಬಿಟ್ಟು ಹೊರಗಿಲ್ಲ, ಇವು ನಮ್ಮ ಒಳಗದವ ಅಂತ. ಅರಿವು ಅನ್ನೋದು ಒಳಗದ, ಆಚರಣೆ ಮಾಡ್ತಕ್ಕಂಥ ಶಕ್ತಿ ಮತ್ತು ಅದಕ್ಕೆ ಬೇಕಾದಂಥ ಜ್ಞಾನ ಕೂಡ ಒಳಗದ. ಇವು ಎರಡೂ ಮಾಡಿದಾಗ ನಮಗೆ ಲಭಿಸ್ತಕ್ಕಂಥ ಅನುಭವ ಅನ್ನೋದು ಮತ್ತು ಅದು ನಮ್ಮ ಒಳಗೆ ಅದು ಅನುಭವಕ್ಕೆ ಬರ್ತಕ್ಕಂಥದ್ದು, ಇದು ಹೊರಗೆ ಕಾಣೋದಿಲ್ಲ. ಹೀಗಾಗಿ ಮೂರು ನಮ್ಮೊಳಗೆ ಅದಾವು ಅಂತ. ಮುಂದಿನ ಹಂತ ಸರ್, ಇದು ಜಂಗಮ ಆದ ನಂತರ ಮುಂದೆ ಪಾದೋದಕ ಅಂಥೇಳಿ ಬರ್ತದೆ ಸರ್. ಪಾದೋದಕ ಅಂದರೂ ಕೂಡ ಇವು ಮೂರಕ್ಕೂ ಒಳಗಾಗಿ ನಡ್ಕೊಂಡಾಗ ಆ ಒಂದು ಲಿಂಗದ ಒಂದು ಚಿದಂಬ್ರತ ಅಂತ ಏನು ಹೇಳ್ತಾರೆ, ಅದು ಜ್ಞಾನ ಅಂತ ಏನು ಹೇಳ್ತೀವಿ, ಅದು ನಮ್ಮ ಅಂಗದ ತುಂಬ ಎಲ್ಲ ಅದು ಹರಿಬೇಕು ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಂದು ಅಂಗವೂ ಕೂಡ ಆ ಲಿಂಗದ ಒಂದು ಜ್ಞಾನಕ್ಕೆ ಒಳಗಾಗಿ ತನ್ನ ಕ್ರಿಯೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲಿಯೂ ಕೂಡ ಅದು ಮೂಲ ನಾನು ಬೇರೆ, ದೇಹ ಬೇರೆ, ಪರವಸ್ತು ಬೇರೆ ಅನ್ನುವಂಥ ಕ್ರಿಯೆಗೆ ಒಳಗಾಗಿ ಅಲ್ಲದ ಕ್ರಿಯೆಗಳನ್ನು ಮಾಡಬಾರ್ದು. ಪ್ರತಿಯೊಂದು ಲಿಂಗದ ತುಂಬೆಲ್ಲ, ಅಂಗದ ತುಂಬೆಲ್ಲ ಲಿಂಗವೇ ತುಂಬಿಕೊಂಡಿರಬೇಕು ಅನ್ನುವಂಥ ಜ್ಞಾನಕ್ಕೆ ಒಳಗಾಗಿ ನಾನು ಸಂಪೂರ್ಣವಾಗಿ ಆ ಲಿಂಗದ ಜ್ಞಾನವನ್ನು ಅಳವಡಿಸ್ಕೊಂಡಾಗ ಅಲ್ಲಿ ಲಿಂಗ ಚಿದಂಬ್ರತ ಅನ್ನುವಂಥದ್ದು ಅದು ಹರಿತದೆ ಅಂಥೇಳಿ ಶರಣರು ಹೇಳ್ತಾರೆ ಸರ್. ಅದರಿಂದ ಮುಂದೆ ನಮಗೆ ಪ್ರಸನ್ನತೆ ಉಂಟಾಗ್ತದೆ. ಆ ರೀತಿ ನಾವು ನಡ್ಕೊಳ್ಳೋದ್ರಿಂದ ನಮಗೆ ಪ್ರಸನ್ನತಾ ಭಾವ ಬರ್ತದೆ. ಯಾಕಂದ್ರೆ ಲಿಂಗ ಏನು ಈ ಲಿಂಗದ ಆಚಾರಗಳು ಅಂದಾಗ ಕೂಡ ಇಲ್ಲಿ ಬಹಳಷ್ಟು ತತ್ವ ಜ್ಞಾನವು ಕೂಡ ಅಡಗಿರ್ತದೆ ಸರ್. ಅಂದರೆ ಈಗ ಕಾಯಕ ಮತ್ತು ದಾಸೋಹ ಅನ್ನುವಂಥದ್ದು ಕೂಡ ಈ ಆಚಾರದೊಳಗೆ ಬರ್ತದೆ. ನಾವು ಸತ್ಯಶುದ್ಧ ಕಾಯಕವನ್ನು ಮಾಡಬೇಕು, ದಾಸೋಹವನ್ನು ಮಾಡಬೇಕು ಅನ್ನೋದು. ಸತ್ಯಶುದ್ಧ ಕಾಯಕವನ್ನು ಮಾಡಬೇಕಂದಾಗ
ಅಲ್ಲಿ ಏನು ಬರ್ತದೆ, ನಮಗೆ ಎಷ್ಟು ಆದಾಯ ಇರ್ತದೆ ಅಷ್ಟೇ ಆದಾಯದೊಳಗೆ ನಾವು ತೃಪ್ತಿಯಿಂದ ಬದುಕೋದನ್ನು ಕಲಿಬೇಕು ಅನ್ನುವಂಥದ್ದು ಕೂಡ ಶರಣರು ನಮಗೆ ಹೇಳ್ತಾರೆ. ನಾವು ಲಿಂಗಕ್ಕೆ ಅದನ್ನು ನೈವೇದ್ಯ ಮಾಡಬೇಕು, ಇದನ್ನು ನೈವೇದ್ಯ ಮಾಡಬೇಕು, ತುಪ್ಪದ ನೈವೇದ್ಯನೇ ಮಾಡಬೇಕು ಅಥವಾ ಮೊಸರು ನೈವೇದ್ಯನೇ ಮಾಡಬೇಕು ಅನ್ನುವಂಥ ಈ ನಿಯಮಗಳನ್ನು ಹಾಕ್ಕೊಳ್ಬಾರ್ದು ಅನ್ನುವಂಥದ್ದು ಶರಣರ ಅಭಿಪ್ರಾಯ ಇರ್ತದೆ. ಅದು ಕಾಡಿನೊಳಗೆ ಸಿಗ್ತಕ್ಕಂಥ ಕಾರೇ ಸೊಪ್ಪಾದರೂ ಸರಿ, ಏನೂ ಇಲ್ಲ ಅಂದ್ರೆ ಕಾರಿ ಗಿಡ ಅಂತ ಮುಳ್ಳಿನ ಗಿಡ ಅಂಥೇಳಿ ಇರ್ತಾವ್ರಿ ಹೊರಗೆ ಅಡಿ ಒಳಗದು. ಅಂಥ ಒಂದು ಸೊಪ್ಪು ತಂದಾದರೂ ಸಹಿತ ನೀನು ಲಿಂಗಕ್ಕೆ ನೈವೇದ್ಯ ಮಾಡಿ ಅದು ಸತ್ಯಶುದ್ಧ ಕಾಯಕದಿಂದ ಬಂದಿತ್ತಂದ್ರೆ ಸಾಕು, ಮತ್ತೇನು ಹೆಚ್ಚಿಂದನ್ನು ಏನೂ ಕೇಳೋದಿಲ್ಲ, ಲಿಂಗ ಬಯಸೋದಿಲ್ಲ ಅಂತನ್ನುವಂಥದ್ದು. ಇವು ಏನು ಮಾಡ್ತಾವಂದ್ರೆ ನಮಗೆ ತೃಪ್ತಿಯನ್ನು ಒದಗಿಸಿಕೊಡ್ತಾವ್ರಿ. ಅಂದ್ರೆ ನನ್ನೊಳಗೆ ನನಗೆ ಎಷ್ಟು ಸಾಧ್ಯ ಆದದ್ದು ಅಷ್ಟು ಕಾಯಕ ಮಾಡ್ತೀನಿ, ನನಗೆ ಬಂದಂಥ ಆದಾಯದೊಳಗೆ ನಾನು ಬದುಕಬೇಕು ಅಂತನ್ನುವಂಥದ್ದು. ಈಗೇನು ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತೇಳಿ ಅನ್ನುವಂಥ ಒಂದು ಏನು ಗಾದೆ ಮಾತನ್ನು ಕೇಳ್ತೀವಿ. ಹಂಗೆ ನನಗೆ ಬಂದಂಥ ಒಂದು ಆದಾಯದೊಳಗೆ ನಾನಾಯ್ತು, ನನ್ನ ಕುಟುಂಬ ಆಯ್ತು, ಅಷ್ಟರೊಳಗೆ ನಾವು ಸಂತೃಪ್ತಿಯಿಂದ ಬದುಕಬೇಕು ಅನ್ನೋದನ್ನು ಕಲಿಬೇಕು ಅನ್ನುವಂಥದ್ದು ಈ ಪ್ರಸಾದ ತತ್ವ ಕೂಡ ನಮಗೆ ತಿಳಿಸ್ಕೊಡ್ತದೆ ಅನ್ನೋಂಥದ್ದು ಸರ್. ಮುಂದೆ ಸರ್ ಕಾಯಕ, ಈಗ ನಾವು ಈ ಕಾಯಕ ತತ್ವದಿಂದ ಇದೆಲ್ಲ ನಮಗೆ ಲಭಿಸ್ತು. ಈ ಅಷ್ಟಾವರಣಗಳ ನಿಯಮಗಳನ್ನು ಬಹಿರಂಗ ಶುದ್ಧಿಗೂ ಇಟ್ಟಿದ್ದಾರೆ ಅನ್ನೋಂಥ ಒಂದು ಮಾತಿದೆಯಲ್ಲ. ಹ್ಞೂ ರೀ, ಬಹಿರಂಗ ಶುದ್ಧಿ ಅಂತಂದರೆ ಈಗ ನಾವು ಮುಂದೆ ಈಗೇನಾದ್ರು ಸರ್ ಪ್ರಸಾದ ಆಯ್ತು, ಮುಂದೆ ವಿಭೂತಿ, ರುದ್ರಾಕ್ಷಿ, ಮಂತ್ರ ಅಂಥೇಳಿ 3 ಬರ್ತಾವೆ ಸರ್. 3 ವಿಭೂತಿಯನ್ನು ಆ್ಯಕ್ಚುಲಿ ನಾವು ಧರಿಸ್ಕೊಳ್ಳೋದ್ರಿಂದ ವಿಭೂತಿ ಅದು ಆ ಪರಶಿವನ ಚಿತ್ಕಾಂತಿಯೇ ವಿಭೂತಿ ಅಂತ ಹೇಳ್ತಾರೆ. ಪರಶಿವ ತತ್ವದ ಮಹಾ ಬೆಳಗ್ಗೆ ವಿಭೂತಿ ಅಂತ ಹೇಳ್ತಾರೆ. ಆ ಪರಶಿವ ತತ್ವದ ಬೆಳಗು ವಿಭೂತಿ ಅಂಥೇಳಿ ನಾನು ಧರಿಸ್ಕೊಂಡ್ರೂ ಕೂಡ ಅದು ಬೆಳಗಾಗಬೇಕಾದ್ರೆ ನನ್ನೊಳಗಿರ್ತಕ್ಕಂಥ ಏನು ಈ ಅಶುದ್ಧತೆಗಳು ಏನು ನನ್ನೊಳಗದಾವೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಂತಕ್ಕಂಥ ಈ ದುರ್ಗುಣಗಳು ಏನದಾವು, ಅಷ್ಟಮದಗಳು. ಹ್ಞೂ ರೀ, ಅಷ್ಟಮದಗಳಾಯ್ತು. ಕಾಮ, ಕ್ರೋಧ, ಲೋಭ, ಮೋಹ, ಮದ ಅಂತಕ್ಕಂಥದ್ರೊಳಗೆ ಮತ್ತು ಅಷ್ಟಮದಗಳು ಅನ್ನುವಂಥದ್ದು ಬರ್ತದೆ ಸರ್. ಮದ, ಮತ್ಸರ ಅನ್ನುವಂಥವು ಇವು ಎಲ್ಲವುಗಳು ನಾನು, ನನ್ನದು ಅನ್ನುವಂಥ ಅಹಂಕಾರ, ಮಮಕಾರಗಳು ಕೂಡ ಇವೆಲ್ಲನೂ ಇಲ್ಲವಾಗಿಸಿ, ಆ ಇಲ್ಲವಾಗಿಸೋದ್ರ ಪ್ರತೀಕವಾಗಿ ವಿಭೂತಿಯನ್ನು ಧರಿಸ್ಕೋಬೇಕು ಅಂಥೇಳಿ ಶರಣರು ಹೇಳ್ತಾರೆ ಸರ್. ಇವೇನು ಅರಿಷಡ್ ವರ್ಗಗಳು ಅಂತ ಏನು ಬರ್ತಾವೆ ಇವನ್ನೆಲ್ಲ ಸುಟ್ಟು, ಅಂದ್ರೆ ಈ ಸುಟ್ಟಾಗ ಉಳಿತಕ್ಕಂಥ ಬೂದಿ, ಅದು ಬೂದಿ ಏನದ ಅಂದ್ರೆ ಅದು ಭಸ್ಮದ ಹಾಗೆ ನಮಗೆ ಕಾಣಬೇಕು. ನಮ್ಮ ಹನಿ ಮೇಲೆ ಇರ್ತದೆ ಅಂತಂದ್ರೆ ನಾನು ಗುರುಲಿಂಗ ಜಂಗಮ ಸ್ವರೂಪಿಯಾಗಿ ಆಚರಣೆ ಒಳಗೆ ಇದ್ದೇನೆ ಅನ್ನುವಂಥ ಕಲ್ಪನೆ ಕೂಡ ನನಗದು ಇರಲಿ ಅಂತನ್ನುವಂಥದ್ದು. ಹೀಗಾಗಿ ನಾನು ವಿಭೂತಿಯನ್ನು ಧರಿಸೋದರಿಂದ ಮತ್ತೊಬ್ಬರಿಗೂ ಕೂಡ ನಾನು ಆಚಾರವಂತನಿದ್ದೇನೆ ಅನ್ನುವಂಥದ್ದು ಅವರಿಗೆ ತಿಳುವಳಿಕೆಗೆ ಬರ್ತದೆ. ಆ ವಿಭೂತಿ ದರ್ಶನ ಅಂತಂದ್ರೆ ಅವ ಮೋಸಗಾರ ಅಲ್ಲ, ಕಪಟತನ ಇಲ್ಲ ಆತನಲ್ಲಿ ಅನ್ನುವಂಥ ಒಂದು ಒಳ್ಳೆಯ ಅಭಿಪ್ರಾಯ ಅದು ನೋಡುಗರ ಸದ್ಭಾವನೆ ಮೂಡ್ತದೆ ಅನ್ನುವಂಥದ್ದು. ಹಾಗೆ ರುದ್ರಾಕ್ಷಿ ಕೂಡ ರುದ್ರಾಕ್ಷಿಯನ್ನು ಧರಿಸೋದ್ರ ಮುಖಾಂತರ ಈ ಎಲ್ಲ ಈಗೇನು ನಾವೇನು ಇಲ್ಲಿವರೆಗೆ ಚಿಂತನೆ ಮಾಡಿದ್ವಲ್ಲ ಸರ, ಈ ಚಿಂತನೆಯ ಒಂದು ಇದು ಏನು ನಾನು ಆ ಪರವಸ್ತುವಿನ ಸ್ವರೂಪನೇ ಅದೇನಿ ಅನ್ನೋಂಥ ತಿಳುವಳಿಕೆಗಾಗಿ ಆ ರುದ್ರಾಕ್ಷಿ ಅಂದ್ರೆ ಪಂಚಮಹಾಭೂತಗಳು ಅವು ರುದ್ರಾಕ್ಷಿ ಒಳಗಿರ್ತಕ್ಕಂಥ ಪಂಚವಕ್ತರಂಗ ಅಂದ್ರೆ 5 ಮುಖಗಳು ಏನದವು ಇವು ಆ ಪಂಚಮಹಾಭೂತಗಳ ತಿಳುವಳಿಕೆಯನ್ನು ಕೂಡ ನಮಗೆ ಕೊಡ್ತಾವು ಅಂತನ್ನುವಂಥದ್ದು. ಅಂದರೆ ಈ ಬ್ರಹ್ಮಾಂಡದ ಅಷ್ಟಾಂಗ ಅಂತ ಏನು ನಾವು ಕರಿತೀವಿ, ಅಷ್ಟ ತತ್ವಗಳು ಅಂತ ಏನು ಕರಿತೀವಿ, ಅವು ಕೂಡ ಈ ನನ್ನ ಒಳಗೆ ಇರ್ತಾವೆ ಅನ್ನೋದನ್ನು ಪ್ರತಿ ಒಂದು ಹೆಜ್ಜೆಗೂ ಅದರ ಅರಿವು ನನಗೆ ಇರಲಿ ಅನ್ನೋದಕ್ಕೆ ನಾನು ರುದ್ರಾಕ್ಷಿಯನ್ನು ಧರಿಸ್ತೀನಿ. ಮತ್ತು ಪ್ರತಿಯೊಂದು ದೇಹದ ಕಣಕಣಗೂ ಕೂಡ ಆ ಒಂದು ಜ್ಞಾನದ ಕಣ್ಣಾಗಿ ಅದು ನನ್ನೊಳಗೆ ಅಳವಡಬೇಕು ಅನ್ನುವಂಥದ್ದು ಕೂಡ ಆ ರುದ್ರಾಕ್ಷಿ ತತ್ವದೊಳಗೆ ಇರ್ತದೆ ಸರ್. ಅಲ್ಲಿ ನಾವು ರುದ್ರಾಕ್ಷಿಯನ್ನು ಕೈಗೆ ಕಟ್ಟಿದ್ರ ಮೇಲೆ ಮತ್ತೊಬ್ಬರಿಗೆ ನಾವು ಏನು ಕೇಳಬಾರ್ದು, ಭಿಕ್ಷೆ ಬೇಡಬಾರ್ದು ಅಂತ. ಪ್ರತಿಯೊಂದೂ ನಾವೇ ಸ್ವತಃ ಕಾಯಕ ಮಾಡುವುದರ ಮುಖಾಂತರ ಅದನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ಅಲ್ಲಿ ಹೇಳ್ತಾರೆ. ಹೀಗಾಗಿ ರುದ್ರಾಕ್ಷಿ ಕೈಗಡಗವನ್ನು ನಾವು ಹಾಕಿದ ನಂತರ ಬೇಡಲಾಗದು, ಕೊಡ್ಬೋದೇ ವಿನ ಬೇಡಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋದನ್ನು
ಅದಕ್ಕೆ ಬೇಡವಾತ ಜಂಗಮನ ಅಲ್ಲ ಅಂಥೇಳಿ ಒಂದು ಕಡೆ ಶರಣರು ತಮ್ಮ ವಚನದೊಳಗೆ ಹೇಳ್ತಾರೆ ಸರ್. ಈಗ ಅಷ್ಟಾವರಣದ ವಿವರಣೆ ನಂತರ ಅಷ್ಟಾವರಣ ಒಂದು ನಮ್ಮ ಕೊನೆಗೆ ಇನ್ನೊಂದು ಉಳಿದಿರುವಂಥದ್ದು ಮಂತ್ರ ಅಂತ ಅನ್ನುವಂಥ ಸರ್. ಈಗ ಮಂತ್ರ ನಮ್ಮ ಶರಣರಲ್ಲಿ ಬರ್ತಕ್ಕಂಥ ಮಂತ್ರ ಮತ್ತು ನಾವು ವೈದಿಕ ಒಂದು ಇದ್ರೊಳಗೆ ಹೇಳುವಂಥ ಮಂತ್ರ ಸ್ವಲ್ಪ ಡಿಫ್ರೆನ್ಸ್ ಆಗ್ತದೆ ಸರ್. ಹೆಂಗಂತಂದ್ರೆ ಅಲ್ಲೇ ನಾವು ಒಂದು ಮಂತ್ರವನ್ನು ಹೇಳಿದ್ರೆ ಇನ್ಯಾವುದೋ ಶಕ್ತಿ ನಮಗೆ ನಮ್ಮ ಕಾರ್ಯಗಳಿಗೆ ಅಥವಾ ಶಕ್ತಿ ನಮಗೆ ಲಭಿಸ್ತತಿ ಅನ್ನುವಂಥ ಒಂದು ಕಲ್ಪನೆ ಅವರೊಳಗೆ ಇರ್ತದೆ ರೀ. ಆದರೆ ಶರಣರು ಹೇಳುವಂಥ ಮಂತ್ರದೊಳಗೆ ಆ ಮಂತ್ರ ಅಂದ್ರನ ಆ ಪರವಸ್ತುವಿನ ಹೆಸರದು. ಆ ಪರವಸ್ತುವನೇ ನೀನು ಅನ್ನುವಂಥ ತಿಳುವಳಿಕೆಯನ್ನು ಕೊಡಲಿಕ್ಕೆ ಮಂತ್ರ. ಹೀಗಾಗಿ ನ ಮ ಸಿ ವಾ ಯ ಅನ್ನುವಂಥವು ಇವು ಪಂಚಮಹಾಭೂತಗಳು ಅಂತ ಹೇಳ್ತಾರೆ. ನ ಅಂದ್ರೆ ಪೃಥ್ವಿ, ಮ ಅಂದ್ರೆ ಜಲ, ಸಿ ಅಂದ್ರೆ ಅಗ್ನಿ, ವಾ ಅಂತಂದ್ರೆ ವಾಯು, ಯ ಅಂದ್ರೆ ಆಕಾಶ. ನ ಮ ಸಿ ವಾ ಯ ಅನ್ನುವಂಥದ್ದು. ಹಿಂಗೆ ನೀನು ಆ ಪರಶಿವ ತತ್ವದ ಸ್ವರೂಪನೇ ಇದ್ದಿ ಅಂತ ತಿಳ್ಕೊಳ್ಳೋದ್ರ ಸಲುವಾಗಿ ಬರೀ ನಾವು ಮಂತ್ರ ಉಚ್ಚಾರಣೆ ಮಾಡ್ತೀವಿ ಅಂದ್ರೆ ಆ ಮಂತ್ರ ಉಚ್ಚಾರಣೆ ಜೊತೆಗೆ ನಮಃ ಶಿವಾಯ ಅನ್ನುವಂಥ ಒಂದು ಮಂತ್ರ ಸ್ವರೂಪನೇ ನಾನು ಇದ್ದೇನೆ ಅನ್ನುವಂಥ ತಿಳುವಳಿಕೆ ನನಗಾಗಿ ನಾನೇ ಪರವಸ್ತು ಆಗಬೇಕೇ ವಿನಃ ಮತ್ತು ಏನೋ ಶಕ್ತಿ ಹೊರಗದ ಅಂಥೇಳಿ ನಾವು ಆ ಶಕ್ತಿಯನ್ನು ಹುಡುಕ್ಲಿಕ್ಕೆ ಆಗಂಗಿಲ್ಲ ಅಂತನ್ನುವಂಥ. ನಮಃ ಶಿವಾಯ ಹೇಳಿದ್ರಿ ಸರ್. ಓಂ ಯಾಕೆ ಬಿಡಬೇಕು? ಓಂ ಅಂತಂದ್ರೆ ಓಂ ಅಂದರೆ ಅದು ನಾನೇನು ಇದನ್ನು ಹೇಳಿದ್ನಲ್ಲ ಸರ್, ಯಾವುದು ಮಹಾಲಿಂಗ ಅಂತನ್ನುವಂಥದ್ದು. ಈ ನಮಃ ಶಿವಾಯ ಅನ್ನೋದು ಮಹಾಲಿಂಗದಿಂದ ಉತ್ಪತ್ತಿಯಾದಂಥ 5 ತತ್ವಗಳು. ಓಂ ಅಂತಂದ್ರೆ ಅದು ಏನು ಅದು ನಿರವಯಸ್ಥಲ ನಿಷ್ಕಲ ಲಿಂಗ ಅಂತ ಏನು ಹೇಳಿದ್ನಿ, ಅದರೊಳಗೆ ಅಕಾರ ಉಕಾರ ಮಕಾರ ಅಂತಕ್ಕಂಥ 3 ಮೂಲ ಪ್ರಣವಗಳು ಉತ್ಪತ್ತಿ ಆಗ್ತದೆ. ಅದರ ಜೊತೆಗೆ ಅದರೊಳಗೇನು ನೆನಹು ದೋರಿತ್ತು, ಆ ನೆನಹು 4 ಸೇರಿ ಅದು ಓಂಕಾರ ಅನ್ನುವಂಥ ಮಹಾಲಿಂಗ ಆಗಿರ್ತದೆ. ಆ ಮಹಾಲಿಂಗಕ್ಕೆ ಓಂ ಅಂತಾರೆ, ಮಹಾಲಿಂಗಕ್ಕೆ ಆತ್ಮ ಅಂತಾರೆ, ಮಹಾಲಿಂಗಕ್ಕೆ ಶರಣ ಅಂತಾರೆ, ಮಹಾಲಿಂಗಕ್ಕೆ ಆದಿ ಅಂತ ಕೂಡ ಶರಣರು ಕರೀತಾರೆ ಸರ್. ಹೀಗಾಗಿ ನಮಃ ಶಿವಾಯ ಓಂ ಅಂತಂದ್ರೆ ನಮಃ ಶಿವಾಯ ಅನ್ನುವಂಥ 5 ಪಂಚಮಹಾಭೂತಗಳು, ಅದರ ತಾಯಿ ಓಂ ಅಂತನ್ನುವಂಥದ್ದು. ಪಂಚ ಮಹಾಭೂತಗಳು ಮತ್ತು ನಮ್ಮ ದೇಹದಲ್ಲಿದ್ದಾವೆ ಅನ್ನೋದನ್ನು ಶರಣರು ಸಾಬೀತು ಮಾಡಿದರು. ಇಷ್ಟಲಿಂಗವನ್ನು ಕೊಟ್ಟರು. ಇಷ್ಟಲಿಂಗ ಆದಮೇಲೆ ಈಗ ಸ್ಥಳಗಳ ಬಗ್ಗೆ ಯಾಕೆ ಮಾತಾಡಿದರು? ಈ ಸ್ಥಳ ಅಂತನ್ನುವಂಥದ್ದು ಷಟ್ಸ್ಥಳ ಅಂಥೇಳಿ ನಮ್ಮಲ್ಲಿ ಬರ್ತದೆ ಸರ್. ಷಟ್ಸ್ಥಳಗಳು ನಾವು ಇದನ್ನೆಲ್ಲ ತಿಳ್ಕೊಂಡಾದ ನಂತರ ಈ ತಿಳುವಳಿಕೆಗೆ ಒಳಗಾಗಿ ನಾನಾಗಬೇಕು ಅನ್ನುವಂಥದ್ದು, ಆ ಪರಶಿವನೇ ನಾನು ಆಗಬೇಕು, ಪರತತ್ವನೇ ನಾನು ಆಗಬೇಕು ಅನ್ನೋದ್ರ ಸಲುವಾಗಿ ಅವು ಎಲ್ಲವನ್ನೂ ಒಮ್ಮೆ ತಿಳಿಸಿ ಹೇಳಲಿಕ್ಕೆ ಆಗಂಗಿಲ್ಲ ಸರ್. ಯಾವುದೇ ಒಂದು ವಸ್ತುವನ್ನು ನಾನು ಇಡಿಯಾಗಿ ಒಮ್ಮೆ ತಿಳಿಸ್ಲಿಕ್ಕೆ ಆಗಂಗಿಲ್ಲ. ಅದನ್ನು ನಾನು ಭಾಗವಾಗಿ ಮಾಡಿ ಹೇಳಿದ್ರೆ ತಿಳ್ಕೊಳ್ಳುವಂಥವ್ರಿಗೆ ಸರಳ ಆಗ್ತದೆ. ಆ ಉದ್ದೇಶಕ್ಕೆ ಶರಣರು ಷಟ್ಸ್ಥಲ ಮಾರ್ಗವನ್ನು ಚನ್ನಬಸವಣ್ಣನವರು ಇದನ್ನು ಅವ್ರಿಗೆ ಷಟ್ಸ್ಥಲ ಚಕ್ರವರ್ತಿ ಅಂತ ಸಹಿತ ಚನ್ನಬಸವಣ್ಣವ್ರಿಗೆ ಕರೀತಾರೆ. ಇದು ಚನ್ನಬಸವಣ್ಣವರ ಕಲ್ಪನೆ ಅಂತೂ ಕೂಡ ಶರಣರು ಹೇಳ್ತಾರೆ ಸರ್. ಇದು ಚನ್ನಬಸವಣ್ಣವರೇ ಇದನ್ನು ಪ್ರಪ್ರಥಮವಾಗಿ ಜಾರಿಗೆ ತಂದಂಥವ್ರು ಅಂಥೇಳಿ. ಅದಕ್ಕೆ ಒಬ್ಬ ಭಕ್ತನಾಗಿರುವಂಥವ ಅಥವಾ ಈ ಸಾಧನಾ ಪಥದಲ್ಲಿರ್ತಕ್ಕಂಥ ವ್ಯಕ್ತಿ ಆ ಐಕ್ಯ ಸ್ಥಿತಿಯನ್ನು ಹೊಂದಬೇಕಾದ್ರೆ ಯಾವುದು ಆ ಪರವಸ್ತುನ ಜೊತೆಗೆ ತಾನು ಬೇರೆಯಲ್ಲ ಪರವಸ್ತು ಬೇರೆಯಲ್ಲ ಅನ್ನುವಂಥ ಒಂದು ಭಾವಕ್ಕೆ ಒಳಗಾಗಿ ಅಂಗ ಮತ್ತು ಲಿಂಗ ಎರಡೂ ಒಂದೇ ಆಗಬೇಕಾದ್ರೆ ಅದಕ್ಕೆ ಈ 6 ಹಂತಗಳನ್ನು ಬಿಡಿಸಿ ಹೇಳ್ತಾರೆ ಸರ್. ಯಾವುದು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂಥವು ಇವು 6 ಸ್ಥಳಗಳನ್ನು ಹೇಳ್ತಾರೆ. ಇಲ್ಲಿ ಭಕ್ತ ಅಂದರೆ ಹೆಂಗಿರಬೇಕು, ಈ ಎಲ್ಲವೂ ಕೂಡ ಒಂದೇ ಪರಶಿವ ತತ್ವದ ಸ್ವರೂಪ ಆಗಿದ್ದರೂ ಕೂಡ ಇವನ್ನ ಸ್ವಲ್ಪ ಬಿಡಿಸಿ ತಿಳಿಯುವ ಹಾಗೆ ಹೇಳುವುದರ ಸಲುವಾಗಿ ಇವು 6 ತತ್ವಗಳನ್ನು ಹೇಳ್ತಾರೆ ಸರ್. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ. ಆದರೆ ಇವು ಬಿಡಿಯಾಗಿ ಬೇರೆ ಅಲ್ಲ. ಇವನ್ನ ಸಾವಕಾಶವಾಗಿ ಒಂದೊಂದನ್ನು ಸಾಧಿಸ್ಲಿಕ್ಕೂ ಇವು ಆಗೋದಿಲ್ಲ. ಇವು ಒಂದು ಕ್ರಿಯೆ ಒಳಗೆ 6 ಇವು ಮಿಶ್ರಣಗೊಂಡೇ ಬರ್ತಾವೆ ಸರ್. ಈಗ ಯಾವುದೇ ಒಂದು ನಾನು ಕೆಲಸ ಮಾಡಬೇಕಾಗಿದ್ರೂ ಕೂಡ ಮೊದಲು ಆ ಕೆಲಸದಲ್ಲಿ ಶ್ರದ್ಧೆ ಇರಬೇಕು,
ಆಮೇಲೆ ಆ ಕೆಲಸದಲ್ಲಿ ನಿಷ್ಠೆ ಇರಬೇಕು, ಆ ಕೆಲಸ ಆಗುವಷ್ಟು ಅವಧಾನ ಇರಬೇಕು. ಹಿಂಗೆ ಇವೇನು ಷಟ್ಸ್ಥಲಗಳು ಬರ್ತಾವಲ್ಲ ಸರ್, ಇವು ಶ್ರದ್ಧೆ, ನಿಷ್ಠೆ, ಅವಧಾನ ಅನ್ನುವಂಥವು ಇವೇನು 6 ಭಕ್ತಿಗಳು ಏನು ಅದರೊಳಗೆ ಬರ್ತಾವೆ, ಇವೆಲ್ಲವೂ ಕೂಡ ಒಂದೇ ವಸ್ತುವಿನ ಒಂದೇ ಕಾರ್ಯದ ಸ್ವರೂಪಗಳೇ ಇವು. ಹೀಗಾಗಿ ಆ ಸ್ಥಳಗಳ ಹಂತಕ್ಕೆ ಮೊದಲಿಂದ ಯಾಕೆ ಹಂಗೆ ಅವುಗಳಿಗೆ ಹಂತ ಕೊಟ್ಟರು? ಆದರೆ ಇವು ತಿಳುವಳಿಕೆಗಾಗಿ ಮಾತ್ರ. ಭಕ್ತ ಅಂದ ಹಿಂಗಿರಬೇಕು. ಭಕ್ತನ ಲಕ್ಷಣಗಳೇನು? ಭಕ್ತ ಅಂತಂದ್ರೆ ಶಾಂತನಾಗಿರಬೇಕು, ಆತನಲ್ಲಿ ಸಿಟ್ಟು, ಕ್ರೋಧ, ಆಮೇಲೆ ಇವು ಏನು ನಾವು ಅರಿಷಡ್ ವರ್ಗಗಳು ಅಂತೇನು ಕರಿತೀವಿ, ಇವು ಯಾವು ಇರಬಾರ್ದು ಅನ್ನುವಂಥದ್ದು. ಇವನ್ನೆಲ್ಲ ಆದಷ್ಟು ಆ ಸ್ಥಳದೊಳಗೆ ಅವನ್ನ ಹೊರಗೆ ಹಾಕುವಂತ ಹೋಗಬೇಕು ಅಂತನ್ನುವಂಥದ್ದು. ಈ ಪಥದೊಳಗೆ ಮುಂದೆ ನಿಷ್ಠೆ, ಯಾವಾಗ ದೃಢತೆ ನಮ್ಮಲ್ಲಿ ಬರ್ತದೆ, ಅದಕ್ಕೆ ಮಹೇಶ ಅಂಥೇಳಿ ಅವರು ಆ ಸ್ಥಳಕ್ಕೆ ಒಂದು ಹೆಸರು ಇಡ್ತಾರೆ ಸರ್, ಮಹೇಶ ಸ್ಥಳ ಅಂತೇಳಿ. ಮುಂದೆ ಅವಧಾನ, ಅಲ್ಲಿ ಸ್ವಲ್ಪ ನಾವು ಜಾಗ್ರತೆಯನ್ನು ವಹಿಸ್ಕೋಬೇಕು. ಯಾವುದೇ ಒಂದು ಕೆಲಸ ಕಾರ್ಯ ಮುಗಿಮಟನೂ ಕೂಡ ಜಾಗ್ರತೆ ಅನ್ನುವಂಥದ್ದು ಬೇಕಾಗ್ತದೆ. ಹೀಗಾಗಿ ಇವನ್ನ 6 ಸ್ಥಳಗಳನ್ನು ಇದರೊಳಗೆ ಬೇರೆ ಬೇರೆ ಸ್ಥಳಗಳನ್ನಾಗಿ ವಿಂಗಡಿಸ್ತಾರೆ ಸರ್.